ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತಾ? ಹಾಗಾದ್ರೆ ಟಿಕೆಟ್ ತಪ್ಪಿಸೋದಿಕ್ಕೆ ಪಕ್ಷದ ಒಳಗೇನೆ ಮಸಲತ್ ನಡೀತಾ ಇದೆಯಾ? ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಈ ಬಾರಿ ಲೋಕಸಭಾ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಟಿಕೆಟ್ ತಪ್ಪೋದಿಕ್ಕೆ ಯಾರ್ ಕಾರಣ, ಏನ್ ಕಾರಣ ಅನ್ನುವಂತಹ ಪ್ರಶ್ನೆ. ಪಕ್ಷದ ಒಳಗೇನೆ ಟಿಕೆಟ್ ತಪ್ಪಿಸೋದಿಕ್ಕೆ ಮಸಲತ್ ನಡೀತಾ ಇದೆಯಾ? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಟಿಕೆಟ್ ಮಿಸ್ ಆಗೋದ್ರ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಂಸದರ ಟಿಕೆಟ್ ಭವಿಷ್ಯ ನಿರ್ಧಾರ ಮಾಡೋದು ಮತದಾರ. ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಖಂಡಿತವಾಗ್ಲೂ ಟಿಕೆಟ್ ಕೊಡ್ತಾರೆ. ಅಸೂಹೆಯಿಂದ ಕೆಲವರು ನನ್ನ ವಿರುದ್ಧ ಮಾತನಾಡ್ತಾರೆ. ನಾನು ಗೆದ್ದರೆ ಸಿದ್ದರಾಮಯ್ಯ ಅವರ ಸೀಟು ಅಲುಗಾಡತ್ತೆ. ಪ್ರತಾಪ್ ಸಿಂಹ ಸೋಲಿಸಲು ಆಗಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಹೀಗಿರುವಾಗ ಕಾಂಗ್ರೆಸ್ಗೆ ಬಿಜೆಪಿ ಹೇಗೆ ಸಪೋರ್ಟ್ ಮಾಡುತ್ತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂಸದ ಪ್ರತಾಪ್ ಸಿಂಹ ಅವರು ಆಡಿದಂತಹ ಮಾತಿದು. ಸಂಸದರ ಟಿಕೆಟ್ ಭವಿಷ್ಯ ನಿರ್ಧಾರ ಮಾಡೋದೇ ಮತದಾರ ಅಂತ ಹೇಳ್ತಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿಯ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಬನ್ನಿ ಈಗ ಅಲ್ಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಸರ್ ಈ ಬೆಳವಣಿಗೆಗಳೆಲ್ಲ? ನನಗೂ ಟಿವಿ ನೋಡಿದ ಮೇಲೆ ಗೊತ್ತಾಗಿತ್ತು. ಆದರೆ ಈ ಭಾಗದಲ್ಲಿ ಇವತ್ತರೆಗೂ ಕೂಡ ಕಾಂಗ್ರೆಸ್ ಯಾರಿಗೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಪ್ರತಾಪ್ ಸಿಂಹನ ಸೋಲಿಸುವಂತ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತೇಳಿ ಕಳೆದ ಒಂದು 6-8 ತಿಂಗಳಿಂದ ಹುಡುಕಿ ಅವರೇ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಪ್ರತಾಪ್ ಸಿಂಹನ ಸೋಲಿಸಲಿಲ್ಲ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಹೋದ ಕೂಡಲೇ ಸಿದ್ದರಾಮಯ್ಯನವ್ರ ಚೇರ್ ಅಲ್ಲಾಡುತ್ತೆ, ಅವರಿಗೆ ಗಂಡಾಂತರ ಎದುರಾಗುತ್ತೆ ಅಂತ ಕಾಂಗ್ರೆಸ್ಗೂ ಕೂಡ ಗೊತ್ತು. ಅದು ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತು. ರಾಜ್ಯಾದ್ಯಂತ 135+1 136 ಸೀಟಿನ ಗೆದ್ದು ಇಲ್ಲಿ ತವರು ಕ್ಷೇತ್ರದಲ್ಲಿ, ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹುಡುಕಕ್ಕಾಗಲಿಲ್ಲ ಅಂತ ಪರಿಸ್ಥಿತಿ ಅವರಿಗಿದೆ. ಹಾಗೆ ಇಲ್ಲಿ ಸೋತು ಕೂಡಲೇ ಚೇರ್ ಅಲ್ಲಾಡುತ್ತೆ ಅಂತ ಆತಂಕದಲ್ಲಿರೋ ಸಿದ್ದರಾಮಯ್ಯನವರು ಅವ್ರ ಚೇರು ಉಳಿಸೋದಕ್ಕೆ ಬಿಜೆಪಿಯಿಂದ ಯಾಕ್ರಿ ಸಹಕಾರ ಕೊಡ್ತಾರೆ? ನನ್ನ ಟಿಕೆಟ್ ತಪ್ಪಿಸ್ಬಿಟ್ಟು. ಖಂಡಿತ ಇವೆಲ್ಲ ಊಹಾಪೋಹ ಅಂತ ನಾನು ಭಾವಿಸ್ತೀನಿ. ಅಲ್ಲ, ತಾವಾಗಲೇ 2 ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥವ್ರು, ಸತತವಾಗಿ ಕೂಡ ಅತಿ ಹೆಚ್ಚು ಮಾರ್ಜಿನಲ್ಲಿ ಗೆದ್ದಿರ್ತಕ್ಕಂಥವ್ರು, 3ನೇ ಬಾರಿಗೂ ಕೂಡ ಗೆಲ್ಲುವಂತ ಒಂದು ಫೇವರೇಟ್ ಆಗಿರ್ತಕ್ಕಂಥವ್ರು, ಇಂಥವ್ರಿಗೆ ಟಿಕೆಟ್ ಮಿಸ್ ಆಗುವಂತ ಮಾತುಗಳು ಯಾಕೆ ಬರ್ತವೆ ಅಂತ ಈಗ ನಾನು ಹೇಳಿದೆ. ಇದು ಈ ರಾಜಕಾರಣ ಏನು ಅಂತಂದ್ರೆ ಇಲ್ಲಿ ಯಾವ ಕ್ವಾಲಿಫಿಕೇಶನ್ ಬೇಡ. ಅನ್ಪಡ್ ಇರ್ಬೋದು, ಅಂದ್ರೆ ಅನಕ್ಷರಸ್ಥ ಇರ್ಬೋದು, ಏನು ಕ್ವಾಲಿಫಿಕೇಶನ್ ಇಲ್ದೇ ಇರ್ಬೋದು, ಕಳ್ಳರು ಇರ್ಬೋದು, ಸುಳ್ಳ್ರು ಇರ್ಬೋದು, ಚಾಡಿಕೋರ್ ಇರ್ಬೋದು, ಬಟ್ಟಂಗಿಗಳಿರ್ಬೋದು, ಲಫಂಗ್ರು ಇರ್ಬೋದು, ಎಲ್ರಿಗೂ ಇಲ್ಲಿ ಅವಕಾಶ ಇದೆ. ಯಾಕಂದ್ರೆ ಕ್ವಾಲಿಫಿಕೇಶನ್ ಬೇಡ ಇಲ್ಲಿ. ಹಾಗಾಗಿ ಇಲ್ಲಿ ದ್ವೇಷ, ಅಸೂಯೆಗಳು ಇರ್ತವೆ, ವದಂತಿಗಳನ್ನ ಹರಡಿಸ್ತಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ, ಎಲ್ಲ ಪ್ರಯತ್ನಗಳು ಮಾಡ್ತಾರೆ ಎದುರುಗಳಿಗಳನ್ನ ತುಳಿಯೋಕೆ. ಯಾಕಂದ್ರೆ ಕ್ವಾಲಿಟಿ ಲೀಡರ್ಸ್ ಬರಲ್ಲ ಇಲ್ಲಿ. ಕ್ವಾಲಿಫಿಕೇಶನ್ ಬೇಕಾಗಿಲ್ವಲ್ಲ. ಈಗ ಡಾಕ್ಟರ್ ಆಗಬೇಕು ಅಂದ್ರೆ MBBS ಓದಬೇಕು, ಇಂಜಿನಿಯರ್ ಆಗಬೇಕು ಅಂದ್ರೆ ಇಂಜಿನಿಯರಿಂಗ್ ಓದಬೇಕು. ಇಲ್ಲಿ ಏನೂ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಹಾಗಾಗಿ ಇಂಥ ಕ್ಷೇತ್ರದಲ್ಲಿ ಈ ಥರದ್ದು ಇದ್ದೇ ಇರುತ್ತೆ. ಅದು ನಾವು ಈಗ ಅದು ಕಾಲದ ಇದು ಒಂಥರ ನಿಯಮ, ಇದೊಂಥರ. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆದರೆ ನಾನು ಮಾಡಿದ ಕೆಲಸವನ್ನು ನೋಡಿದಂಥ ಮೈಸೂರು ಕೊಡಗಿನ ಜನ ಇದ್ದಾರೆ, ಕಾಯಕೊಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ. ಹಾಗೆ ನನ್ನನ್ನು ರಕ್ಷಣೆ ಮಾಡೋದಕ್ಕೆ ನನ್ನ ಕೆಲಸಗಳಿದ್ದಾವೆ. ಆ ಕೆಲಸಗಳನ್ನು ನೋಡಿ ಮೆಚ್ಚಿದಂತ ನಮ್ಮ ನಾಯಕರುಗಳಿದ್ದಾರೆ. ಖಂಡಿತ ನನಗೆ ಅವರು ಅನ್ಯಾಯ ಮಾಡಿದ್ರು. ಈಗ ನಿಮ್ಮ ವಿಚಾರದಲ್ಲಿ ಅಭಿವೃದ್ಧಿಯ ಸರಣಿಯೇ ಇದೆ. ಇಂತಹ ಸರಣಿಯೇ ಇರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಹಿತಶತ್ರುಗಳ ಕಾಟ ಏನಾದರೂ ಕಾಡ್ತಿದ್ಯಾ ಅಂತ? ಈ ಒಂದು ನಾನು ಹೇಳಿದ್ನಲ್ಲ, ಕ್ವಾಲಿಫಿಕೇಶನ್ ಇಲ್ದಲೆ ಎಲ್ಲರೂ ಸಲ್ಲುವಂತ ಕ್ಷೇತ್ರ ಇದು. ಹಾಗಾಗಿ ತಮ್ಮ ಯೋಗ್ಯತೆನ ಎತ್ತರಿಸಿಕೊಳ್ಳಿಕ್ಕೆ ಆಗದಿದ್ದಂಥವ್ರು ಬೇರೆಯವ್ರನ್ನ ತುಳಿಯಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಏನ್ ಮಾಡಕ್ಕಾಗುತ್ತೆ? ಅದು ಇದು ಇಲ್ಲೊಂದಲ್ಲ, ಎಲ್ಲ ಪಾರ್ಟಿನಲ್ಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ. ಇದು ಎಲ್ಲ ನೀವು ಯಾವ ಪಾರ್ಟಿ ದೇಶದಲ್ಲಿರುವಂತ ಎಲ್ಲ ಪಾರ್ಟಿನಲ್ಲಿ ಇರುತ್ತೆ, ಅದಿರುತ್ತೆ. ಆ ತರ ಶತ್ರು ವಿರೋಧ ಅವೆಲ್ಲ ಇದ್ದೇ ಇರ್ತದೆ. ನಾನು ಅದಕ್ಕೆಲ್ಲ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗಲ್ಲ. ಈ ಸಂದರ್ಭ ಕಡೆಯದಾಗಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಕೈ ಹಿಡಿತವೆ, ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ? ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು, ಆದರೆ ತಾಯಿ ಚಾಮುಂಡೇಶ್ವರಿ ಇರೋದು ಸಿಂಹವನ್ನ. ಆ ತಾಯಿ ಆಕೆ ವಾಹನವನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಖಚಿತವಾದ ವಿಶ್ವಾಸ ನನಗಿದೆ. ಸೊ ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುರಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.